ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ನಾನು ಹೀರೆಕಾಯಿ ಬಸ್ಸಾರು ಮಾಡೋದಕ್ಕೆ ಹೀರೆಕಾಯಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಹಚ್ಕೋತಾ ಇದ್ದೀನಿ ಹೀರೆಕಾಯಿನ. ನಾನು ಹೀಗೆ ಸಣ್ಣದಾಗಿ ಬಸ್ಸಾರು ಮಾಡೋದಕ್ಕೆ ಹೀರೆಕಾಯಿ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ನಾನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ನಾನು ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆಗ ವಿಡಿಯೋ ಮೊದಲಿಗೆ ಬರುತ್ತೆ. ನಿಮಗೆ ಎಲ್ಲ ವಿಡಿಯೋಗಳನ್ನೆಲ್ಲ ನೋಡಬಹುದು. ನಾನು ಬಾಣಲಿ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ಅದಕ್ಕೊಂದು ಗ್ಲಾಸು ನೀರು ಹಾಕ್ಕೊಳ್ತೀನಿ. ಹೀರೆಕಾಯಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಕುಕ್ಕರ್ನಲ್ಲಿ ಬೇಯಿಸೋದಿಲ್ಲ. ಹಾಗೆ ಹೀಗೆ ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಹೀರೆಕಾಯಿನ ಬೇಯಿಸ್ಕೊತೀನಿ. ಅರ್ಧ ಕೆ ಜಿ ಹೀರೆಕಾಯಿನ ನಾನು ಇದರಲ್ಲೇ ಹಾಕ್ಕೊಡ್ತೀನಿ. ಹೀಗೆ ಹೀರೆಕಾಯಿನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ರುಚಿ ಇರೋದಿಲ್ಲ. ಹಾಗಾಗಿ ಅದು ತುಂಬ ಮೆತ್ತಗಾಗ್ಬಿಡುತ್ತೆ. ಸಾಫ್ಟ್ ಆಗೋಗ್ಬಿಟ್ಟಾಗ ಅದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಥರ ಪ್ಲೇಟ್ ಇಟ್ಬಿಡ್ತೀನಿ. ಮಧ್ಯದಲ್ಲಿ ನೋಡಿಕೊಂಡು ತಿರುಗಿಕೊಂಡು ನೀರೇನಾದರೂ ಶಾರ್ಟೇಜ್ ಆದರೆ ಒಂದು ಅರ್ಧ ಗ್ಲಾಸ ಒಂದು ಗ್ಲಾಸ ಹಾಕ್ಕೋಬೇಕು. ಮತ್ತು ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ತಪ್ಪಲೆನಲ್ಲಿ ನೀರಿಟ್ಟು, ನೀರು ಕಾದ್ಮೇಲೆ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಈಗ ಅದು ಬೇಯ್ತಾ ಇದೆ ನೋಡಿ. ಅದು ಬೇಯ್ತಾ ಇದೆ ಹೆಸ್ರು ಕಾಳು. ಇನ್ನೂ ಬೇಯಬೇಕು. ಹೆಸ್ರು ಕಾಳನ್ನು ನಾನು ಹಾಗೇ ಕುಕ್ಕರಲ್ಲಿ ಇಡ್ತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನಾನು ಎರಡನ್ನೂ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಎರಡು ಒಟ್ಟಿಗೆ ಹಾಕ್ಕೊಂಡು ನಾನು ಬಸ್ಸಾರು ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಕರೆಕ್ಟಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಹೆಸರು ಕಾಳು ಆಯಿತು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಹೆಸರು ಕಾಳದು ಬೆಂದಿದೆ. ಹೀರೆಕಾಯಿನೂ ಈಗ ಬೆಂದಿದೆ. ಹೀರೆಕಾಯಿಯು ಬೆಂದಿದೆ. ಎರಡು ಸ್ಟವ್ ಆಫ್ ಮಾಡಿಕೊಂಡು ಇದೆರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನಾನು ಇದರಿಂದ ನೀರನ್ನು ಬಸ್ಕೊಳ್ತೀನಿ ಬಸ್ಸಾರು ಮಾಡೋದಕ್ಕೆ. ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಬಸ್ಸಾರು ಹುರ್ಕೊಳ್ತೀನಿ ರುಬ್ಬೋದಕ್ಕೆ, ಮಸಾಲೆ ರುಬ್ಬೋದಕ್ಕೆ. ಅದಕ್ಕೆ ಒಂದು 10-12 ಬೆಳ್ಳುಳ್ಳಿ ಹೆಸರು ಸುಲಿದಿಟ್ಕೊಂಡದ್ದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ದಪ್ಪುಗೆಡ್ಡೆ ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡದ್ದು ಇದನ್ನೆಲ್ಲ ಹುರ್ಕೊಳ್ತೀನಿ ನಾನೀಗ. ಅದಕ್ಕೆ ಒಂದು ಟೊಮೆಟೊ ಮೀಡಿಯಮ್ ಸೈಜು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಳ್ತೀನಿ. ಇದೆಲ್ಲ ಹುರ್ಕೊಳ್ತೀನಿ. ಈಗ ಇದು ಆಗಬೇಕು. ಈಗ ನಾನು ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಇದೆಲ್ಲ ಆಗಿದೆ. ಜೀರಿಗೆ ಒಂದು ಅರ್ಧ ಸ್ಪೂನು ಮೆಣಸು ಹಾಕ್ಕೊಳ್ತೀನಿ ಬಸ್ಸಾರಿಗೆ. ಇದೆಲ್ಲ ಆಗಿದೆ. ಅದಕ್ಕೆ ಒಂಚೂರು ಕರಿಬೇವು ಒಂದು 5-6 ಎಲೆ ಹಾಕ್ಕೊಳ್ತೀನಿ. ಸಾಂಬಾರಿಗೆ ಮಸಾಲೆ ರುಬ್ಬೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತೀನಿ. ಅದಕ್ಕೆ ತೆಂಗಿನಕಾಯಿ ಪೀಸು ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಳ್ತೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಈಗ ಅದಕ್ಕೆ ಸಾಂಬಾರಿನ ಪುಡಿ ಒಂದೆರಡು ಸ್ಪೂನು ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲನೂ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಇದು ಆಗಿದೆ. ಇದಕ್ಕೆ ಒಂಚೂರು
ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಮಿಕ್ಸಿ ಮಾಡೋದಕ್ಕೆ ನಾನು ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಬಸ್ಕೊಂಡಿರೋ ನೀರು ಇಲ್ಲಿದೆ, ಬೇಳೆ ಹೆಸರು ಕಾಳು ಮತ್ತು ಹೀರೆಕಾಯಿದು ಕಟ್ಟು ಇಲ್ಲಿದೆ ಬಸ್ತಿರೋದು. ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಿಂದ ಹಾಕ್ಕೊಳ್ತಾಯಿದ್ದೀನಿ. ಮಸಾಲೆನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ, ತಿರುಗ್ತೀನಿ ಸಾಂಬಾರು. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೋತೀನಿ. ಮಿಕ್ಸಿ ಜಾರನ್ನು ತೊಳೆದು ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟ ಆದರೆ ಆಯಿತು. ಮತ್ತು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಕಾಯಬೇಕು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೊಂದು 1/4 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಳ್ತೀನಿ. ಅರಿಶಿನದ ಪುಡಿ ಇಮ್ಯುನಿಟಿಗೆ ಒಳ್ಳೆಯದು, ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ ಇದರಿಂದ, ಹಾಗಾಗಿ ಹಾಕ್ಕೋಬೇಕು. ಸಾಂಬಾರ್ಗೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಬಾಣಲಿ ಇಟ್ಟಿದ್ದೀನಿ. ಒಗ್ಗರಣೆಗೆ 2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಿಡಿಬೇಕು. ಕರಿಬೇವು ಹಾಕ್ಕೊಂಡಿದ್ದೀನಿ, ಒಂದು 10 ಎಲೆ, ಸ್ವಲ್ಪ ಇಂಗು. ಒಗ್ಗರಣೆ ಆಗಿದೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಈಗ ಬಸ್ಸಾರು ರೆಡಿ ಆಯಿತು. ಈಗ ಇದಕ್ಕೆ ನಾನು ಮುದ್ದೆ ಮಾಡ್ಕೊಳ್ತೀನಿ. ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರಿಗೂ ಮುದ್ದೆಗೂ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ನೀವು ಹೀಗೆ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಬಸ್ಸಾರು ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀರೆಕಾಯಿ, ಹೆಸರು ಕಾಳು ಒಟ್ಟಿಗೆ ಹಾಕಿ ನಾನು ಬಸ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ಇದನ್ನ ಒಗ್ಗರಣೆ ಮಾಡ್ತೀನಿ ಪಲ್ಯಕ್ಕೆ. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ತೀನಿ. ಹೀರೆಕಾಯಿ ಪಲ್ಯಕ್ಕೆ ಅದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ. 1/4 ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು, ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು 2 ದಪ್ಪಗೆಡ್ಡೆ ಈರುಳ್ಳಿ, ಒಂದು ಒಣಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋದು. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಬೇಯಬೇಕಿದು ಒಂದು 2 ನಿಮಿಷ ಚೆನ್ನಾಗಿ ಬೇಯಬೇಕು. ಈಗ ಈರುಳ್ಳಿ ಆಗಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಹೀರೆಕಾಯಿ ಮತ್ತು ಹೆಸರು ಕಾಳನ್ನು ಬಸ್ಸಿಟ್ಕೊಂಡಿದ್ನಲ್ಲ ಪಲ್ಯಕ್ಕೆ ಅದನ್ನ ಹಾಕ್ಕೊತಾ ಇದ್ದೀನಿ. ಬಸ್ಸಾರು ಎಂದಿದ್ದು ಕಾಳು ಹೀರೆಕಾಯಿ. ಈಗ ಇದನ್ನ ಮಿಕ್ಸ್ ಮಾಡಬೇಕು.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಹಾಕಬೇಕು. ನಾನು ಕಾಳು ಬೇಯೋವಾಗ ಹಾಕಿರಲಿಲ್ಲ, ಹಾಗಾಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹೆಸರು ಕಾಳು ಮತ್ತು ಹೀರೆಕಾಯಿ ಈ ಬೇಸಿಗೆಗೆ ತುಂಬಾ ಒಳ್ಳೆಯದು. ಹೆಸರು ಕಾಳು ಇವೆರಡೂ ತಂಪು. ನಮ್ಮ ದೇಹ ಹೀಟಾಗಿರುತ್ತಲ್ಲ, ಉಷ್ಣದಿಂದ ಕೂಡಿರುತ್ತಲ್ಲ, ಆಗ ನಾವು ಈ ಥರ ತಂಪಾದ ಆಹಾರಗಳನ್ನು ತರಕಾರಿ ಮತ್ತು ಕಾಳುಗಳನ್ನ ಉಪಯೋಗಿಸೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇದು ಒಳ್ಳೆಯದ ಒಂದು ಪಲ್ಯ. ಇದು ಈ ಥರ ಸಾಂಬಾರು ಪಲ್ಯಗಳನ್ನು ಸಮ್ಮರ್ನಲ್ಲಿ ನಾವು ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಈಗ ಇದನ್ನ ನಾನು ಮಿಕ್ಸ್ ಮಾಡ್ತೀನಿ. ಇದಿಷ್ಟ ಆದರೆ ಪಲ್ಯ ಆಯಿತು. ಇದು ಪಲ್ಯ ಆಗಿದೆ. ಇದು ಪಲ್ಯ ಕಂಪ್ಲೀಟಾಗಿ ಆಯಿತು. ಈಗ ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಮುದ್ದೆ ಮಾಡೋದಕ್ಕೆ. ನಾನು ಬಾಣಲೆಯಲ್ಲೇ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ನೀರು ಇಡ್ತಾ ಇದ್ದೀನಿ. 1 ಗ್ಲಾಸು, 2 ಗ್ಲಾಸು, 2.5 ಗ್ಲಾಸು ನೀರು ಹಾಕಿದ್ದೀನಿ ನಾನು ಮುದ್ದೆಗೆ. ನೀರು ಕಾಯಬೇಕು. ಅದಕ್ಕೆ ಒಂಚೂರು 1 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಗಂಟಾಗೋದಿಲ್ಲ ಆಗ ಹಾಕ್ಕೊಳ್ಳೋದ್ರಿಂದ. ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವ್ದು ಬೇಕಾದರೂ ನಾವು ಹಾಕ್ಕೋಬೋದು. ನಾನೀಗ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀರು ಕಾಯಲಿ, ಆಮೇಲೆ ಹಸಿಟ್ಟು ಹಾಕೋಣ. ಬಾಣಲೆನಲ್ಲಿ ನೀರು ಕುದೀತಾ ಇದೆ. ಈಗ ಅದಕ್ಕೆ ನಾನು 1.5 ಗ್ಲಾಸು ಹಸಿಟ್ಟು ಅಳತೆ ಮಾಡ್ಕೊಂಡಿದ್ದೀನಿ. ಯಾವ ಗ್ಲಾಸ್ನಲ್ಲಿ ನಾನು ತೊಗೊಂಡಿದ್ನೋ ನೀರು, ಇದೇ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಹಸಿಟ್ಟು ಅಳತೆ ಮಾಡಿ ಇಟ್ಕೊಂಡು ಹಾಕಿದ್ದೀನಿ. ಈಗ ಅದನ್ನ ನಾನು ಈ ಥರ ಸ್ಟವ್ ಕಡಿಮೆ ಮಾಡಿಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಆಗ್ತಾಯಿದೆ. ಕರೆಕ್ಟಾಗಿ ನೀರು ಹಸಿಟ್ಟು ಹಾಕಿರೋದು ಇಷ್ಟು. ಮಾಡಿದ್ದಾಯಿತು. ಈಗ ಇದು ಈ ಥರ ನಾದ್ಕೋಬೇಕು. ಇಟ್ಟು ನೀರಿನ ಜೊತೆ ಮಿಕ್ಸ್ ಆಗಿದೆ. ಈಗ ಇದನ್ನ ನಾವು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನಾದ್ಕೊಳ್ಳೋಣ. ಈಗ ಇದನ್ನ ನಾನು ಸ್ಟವಿಂದ ಕೆಳಗಡೆ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಬಾಣಲೆನ. ಈಗ ಇಲ್ಲಿ ಕೆಳಗಡೆ ಇಟ್ಕೊಂಡು ಈ ಥರ ಒಂಚೂರು ನಾದ್ಕೋಬೇಕು ಚೆನ್ನಾಗಿ. ಈಗ ನಾದಿ ಆಮೇಲೆ ಇಲ್ಲೊಂದು ನಿಮಿಷ ನಾದ್ಕೊಂಡ್ರೆ ಆಯಿತು. ಆಮೇಲೆ ಒಲೆ ಮೇಲೆ ಇಚ್ಚಿ ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಆಮೇಲಿಂದ ಮುದ್ದೆ ಕಟ್ಟೋದು. ಈಗ ಇದು ಆಗಿದೆ. ಈಗ ಇದನ್ನ ಸ್ಟವ್ ಮೇಲೆ ಇಡ್ತೀನಿ. ಈಗ ಬಾಣಲೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಪ್ಲೇಟ್ ಮುಚ್ಚುತ್ತೀನಿ. ಒಂದು 2 ನಿಮಿಷ ಇದರಲ್ಲಿ ಬೆಂದರೆ ಆಮೇಲಿಂದ ಮುದ್ದೆ ಕಟ್ಟೋದು. ನಾನು ಎತ್ಕೊಳ್ತೀನಿ ಪ್ಲೇಟನ್ನು. ಈಗ ಆಗಿದೆ. ಇದು ಮುದ್ದೆ ಮಾಡೋದಕ್ಕೆ ನಾನು ಹಿಟ್ಟನ್ನು ಇದೆಲ್ಲ ಹಾಕ್ಕೊಂಡಿದ್ದೀನಿ. ತಟ್ಟೆ ಮೇಲೆ ನಾನು ಮುದ್ದೆ ಮಾಡ್ತೀನಿ. ಈಗ ಇದನ್ನು ಸ್ವಲ್ಪ ತೇವಸ್ಥೆ ಹಾಕ್ಕೋಬೇಕು. ಮುದ್ದೆನ ಹೀಗೆ ಮಾಡ್ಕೋಬೇಕು.
ನೋಡಿ ಮುದ್ದೆ ರೆಡಿ ಆಯಿತು. ಬಸ್ಸಾರು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಸೂಪರಾಗಿ ಆಗಿದೆ. ಹೀರೆಕಾಯಿನೂ ಹೆಸರು ಕಾಳಿನ ಬಸ್ಸಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆಗ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು. ಇದಕ್ಕೆ ಧನ್ಯವಾದಗಳು.